ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ರಾತ್ರಿ ಭೇಟಿಯ ರಹಸ್ಯವಾದರೂ ಏನು, ಈ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದೇ ದಿನದಲ್ಲಿ ಎರಡೆರಡು ಬಾರಿ ಮೆಗಾ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸತತವಾಗಿ 2 ಗಂಟೆಗಳ ಕಾಲ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರು ಮಾತುಕತೆಯೊಂದನ್ನು ಮಾಡಿದ್ದಾರೆ. ಕೆಲವು ಗಂಟೆಗಳಲ್ಲಿ 2ನೇ ಮೀಟಿಂಗನ್ನು ಏರ್ಪಡಿಸಿ ಅಂದರೆ 2ನೇ ಮೀಟಿಂಗನ್ನು ಮಾಡಿದ್ದಾರೆ. ಇದರ ರಹಸ್ಯವಾದರೂ ಏನು, ಡಿಕೆ ಬಣಕ್ಕೆ ಕೌಂಟರ್ ನೀಡುವ ಬಗ್ಗೆ ಏನಾದರೂ ಬಿಗ್ ಮಂಥನವನ್ನ ಮಾಡಿಕೊಂಡಿದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಅಶ್ವವೇಗದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರು ಸತತವಾಗಿ 2ನೇ ಮೀಟಿಂಗ್ ಅನ್ನು ಏನು ಮಾಡ್ತಾರೆ, ಇದರ ರಹಸ್ಯವಾದರೂ ಏನು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಯಾಕೆಂದರೆ ಒಂದೇ ದಿನದಲ್ಲಿ 2 ಬಾರಿ ಈ ರೀತಿಯಾಗಿ ಮೀಟಿಂಗ್ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಒಂದು ಮೀಟಿಂಗಲ್ಲಿ ಯಾವ ಒಂದು ವಿಚಾರದ ಬಗ್ಗೆ ಮಾತನಾಡಿರ್ಬೋದು, ಜಬ್ಬಾರ್ ನಜೀರ್ ಅವರ ಬಗ್ಗೆ ಮಾತನಾಡಿರ್ಬೋದಾ, ಅಥವಾ ಒಂದಿಷ್ಟು ಆರೋಪಗಳು ಏನು ಕೇಳಿ ಬರ್ತಾ ಇದೆ ಅದರ ಬಗ್ಗೆ ಮಾತನಾಡಿದ್ದಾರಾ, ಅಥವಾ DCM DK ಶಿವಕುಮಾರ್ ಅವರ ಬಣಕ್ಕೆ ಕೌಂಟರ್ ನೀಡುವುದ್ರ ಬಗ್ಗೆ ಏನಾದರೂ ಮಾತನಾಡಿದ್ದಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಯಾಕೆ ಅಂತಂದರೆ CM ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಅವರು ಕಂಟಿನ್ಯೂಸ್ ಆಗಿ 2ನೇ ಸುತ್ತಿನ ಅಂದರೆ ಕಂಟಿನ್ಯೂಸ್ ಆಗಿ ಅವರು ಮಾತುಕತೆಯೊಂದನ್ನು ಮಾಡಿದ್ದಾರೆ. ಇದು ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಈ ಒಂದು ಮೀಟಿಂಗ್ನಲ್ಲಿ ಏನು ಮಾತಾಡಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇರುವಂಥದ್ದು. ಏನು ಈಗಾಗಲೇ ಸಾಲು ಆರೋಪಗಳು ಏನು ಬರ್ತಾ ಇದೆ, ಇದ್ರ ಬಗ್ಗೆ ಏನಾದರೂ ಮಾತನಾಡಿದ್ದಾರಾ, ಅಥವಾ ಈಗಾಗಲೇ ತಡರಾತ್ರಿ CM ಸಿದ್ದು ಮಂತ್ರಿ ಜಮೀರ್ ಸಂಚಲನವನ್ನು ಮೂಡಿಸಿದ್ದಾರೆ. ಅವರ ಒಂದು ಮಾತುಕತೆ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಸಿದ್ದು ಜಮೀರ್ ಭೇಟಿ ವೇಳೆ ನಜೀರ್ ವಜಾ ವಿಚಾರ ಚರ್ಚೆ ಆಗಿದೆ ಎನ್ನಲಾಗ್ತಾ ಇದೆ. ನಜೀರ್ ವಜಾ ಕ್ರಮದ ಬಗ್ಗೆ ಸಮುದಾಯದಲ್ಲಿ ಆಕ್ರೋಶ ಸ್ಫೋಟವಾಗಿದೆ. ಆಕ್ರೋಶ ಸ್ಫೋಟದ ಪರಿಣಾಮಗಳು ಏನೇನಾಗಿರಬಹುದು, ಇದರ ಲಾಭ ಪಡೆಯಲು ಯಾರು ಏನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು, CM ಸಿದ್ದರಾಮಯ್ಯಗೆ ಕಂಪ್ಲೀಟ್ ವರದಿಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು. ಅಶ್ವವೇಗದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಏನು ನಿನ್ನೆ ದಿನ 2 ಸುತ್ತಿನ ಅಂದರೆ 2 ಬಾರಿ ಮೀಟಿಂಗ್ ಒಂದನ್ನು ಮಾಡಿದ್ದಾರೆ. ಈ ಒಂದು ಮೀಟಿಂಗಲ್ಲಿ ನಜೀರ್ ಅವರನ್ನು ಏನು ಒಂದು ವಜಾ ಮಾಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯೊಂದನ್ನು ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ನಜೀರ್ ವಜಾ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಅವರ ಬೆಂಬಲಿಗರು ಸದ್ಯದ ಮಟ್ಟಿಗೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶ ಸ್ಫೋಟವಾಗ್ತಾ ಇದೆ. ಆ ಒಂದು ವಿಚಾರದ ಬಗ್ಗೆ ಜಮೀರ್ ಅವರು ಎಲ್ಲ ಒಂದು ವರದಿಯೊಂದನ್ನು, ಒಂದು ರಿಪೋರ್ಟನ್ನು CM ಸಿದ್ದರಾಮಯ್ಯ ಅವರಿಗೆ ಕಂಪ್ಲೀಟ್ ಆಗಿ ಆ ಒಂದು ರಿಪೋರ್ಟನ್ನು ನೀಡಿದ್ದಾರೆ. ಸೊ ಈ ಒಂದು ರಹಸ್ಯವಾದಂತಹ ಮಾತುಕತೆ ಮುಖ್ಯವಾಗಿ ನಜೀರ್ ಅವರ ಬಗ್ಗೆ ನಡೆದಿದೆ ಅನ್ನಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಮಾಹಿತಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಜಮೀರ್ ಸಿದ್ದು ಮಂಥನ ಏನೆಲ್ಲ ಮಾತನಾಡಿರಬಹುದು, ಮೊದಲು ನಮ್ಮ ಅಕ್ಕಪಕ್ಕದ ಶತ್ರುಗಳನ್ನು ಮಟ್ಟ ಹಾಕಿ, ಇಲ್ಲಾಂದರೆ ಪಕ್ಷದಿಂದ ಮುಸ್ಲಿಮರು ದೂರ ಆಗ್ತಾರೆ. ಮಾಡದ ತಪ್ಪಿಗೆ ನಜೀರ್ ಅಹಮದ್ ತಲೆದಂಡವಾಗಿದೆ ಈಗಾಗಲೇ. ಸೊ ಹೀಗಿರಬೇಕಾದ್ರೆ ಇದು ಮುಸ್ಲಿಂ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದು ಸರಿಯಲ್ಲ, ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು ನಾವು, ಅಂತಹ ಪರಿಸ್ಥಿತಿ ಇದೆ. ಟಿಕೆಟ್ ಘೋಷಣೆ ಸಮರ್ಥ ನಾಮಿನೇಷನ್ ಆಗಿದ್ದು ಸರಿನಾ ಅಂಥೇಳಿ ಕ್ವೆಶನನ್ನು ಮಾಡಿದ್ದಾರೆ. ಇದು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದಂತೆ ಆಗಲಿಲ್ವಾ ಅಂಥೇಳಿ ಕ್ವೆಶನನ್ನು ಮಾಡಿದ್ದಾರೆ ಜಮೀರ್ ಅಹಮದ್ ಅವರು. ಇದು ಪಕ್ಷ ವಿರೋಧಿ ಕ್ರಮ ಅಲ್ವಾ, ಏನಂತೀರ ಇದಕ್ಕೆ, ಮಾತನಾಡಿ ಅಂಥೇಳಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಇದಕ್ಕೆ ಕ್ರಮ ಯಾಕೆ ಕೈಗೊಳ್ಳಲಿ ಅಂಥೇಳಿ ಹೈಕಮಾಂಡ್ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಂತ CM ಬಳಿ ಆಕ್ರೋಶಭರಿತವಾಗಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ತಕ್ಷಣ ಜಮೀರನ್ನು ಸಮಾಧಾನ ಮಾಡಿದ್ದಾರೆ CM ಸಿದ್ದರಾಮಯ್ಯ ಅವರು. ಸದ್ಯಕ್ಕೆ ಮೌನವಾಗಿರಿ, ಏನು ಮಾಡಬೇಕು ಎಂಬುದು ನಮಗೆ ಗೊತ್ತಿದೆ, ಎಲ್ಲವನ್ನೂ ಸರಿ ಮಾಡೋಣ, ಅದನ್ನು ನನಗೆ ಬಿಟ್ಬಿಡಿ, ನಾನಿದ್ದೀನಿ ಅಲ್ವಾ ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯ ಅವರು ಸಹಿತ ಜಮೀರ್ ಅಹಮದ್ ಅವರಿಗೆ ಹೇಳಿದ್ದಾರೆ. ಸದ್ಯಕ್ಕೆ ನಾವಿಲ್ಲಿ ಹೈಕಮಾಂಡ್ ಆದೇಶವನ್ನು ಪಾಲನೆ ಮಾಡಿದ್ದೇವೆ ಅಷ್ಟೇ, ಅದು ಬಿಟ್ಟು ನಮ್ಮದು ಯಾವುದೂ ಕೂಡ ತೀರ್ಮಾನ ಇಲ್ಲ. ಇಲ್ಲಿ ಹೈಕಮಾಂಡ್ ಏನು ಹೇಳಿದ್ದಾರೆ ಅದನ್ನು ನಾವು ಮಾಡಿದ್ದೀವಿ. ಅವರು ವಜಾ ಮಾಡಿ ಅಂತ ಹೇಳಿದ್ರೆ ವಜಾ ಮಾಡಿರ್ತೀವಿ, ಸೇರಿಸ್ಕೊಳ್ಳಿ ಅಂದರೆ ಸೇರಿಸ್ಕೊಂಡಿರ್ತೀವಿ ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯ ಅವರು ಸಹಿತ ಜಮೀರ್ ಅಹಮದ್ ಅವರಿಗೆ ಸಮಾಧಾನವನ್ನು ಮಾಡಿದ್ದಾರೆ. ಒಂದು ಕಡೆ ಅಸಮಾಧಾನಗೊಂಡಂತಹ ಜಮೀರ್ ಅಹಮದ್ ಅವರು CM ಸಿದ್ದರಾಮಯ್ಯ ಅವ್ರ ಜೊತೆ ನಿನ್ನೆ ನಡೆದಿರುವಂತಹ ಒಂದಿಷ್ಟು ಮೀಟಿಂಗ್ಗಳಲ್ಲಿ 2 ಬಾರಿ ಕಂಟಿನ್ಯೂಸ್ ಆಗಿ ಅಂದರೆ 2 ಸುತ್ತಿನ ಮೀಟಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ, ಕಂಟಿನ್ಯೂಸ್ ಆಗಿ ಮಾತುಕತೆಯೊಂದನ್ನು ಮಾಡಿದ್ದಾರೆ. ಆ ಒಂದು ಮಾತುಕತೆಯಲ್ಲಿ ಮುಖ್ಯವಾಗಿ ನಜೀರ್ ಅವರ ವಜಾ ಏನಾಗಿದೆ ಆ ಒಂದು ವಿಚಾರವಾಗಿ ಮಾತುಕತೆಯೊಂದನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆಕ್ರೋಶದಿಂದ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆಗ
ಸಿ ಎಂ ಸಿದ್ದರಾಮಯ್ಯನವರು ಅವರನ್ನು ಸಮಾಧಾನಪಡಿಸಿ, ನೋಡಪ್ಪ ನಮ್ದು ಏನೇ ಇಲ್ಲ, ಇಲ್ಲಿ ಏನೇ ಇದ್ದರೂ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ನಾವು ಮಾಡಿದ್ದೀವಿ ಅಷ್ಟೇ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೊತೆಗೆ ನಾನಿದ್ದೀನಿ ಅಲ್ವಾ, ಮುಂದಿನದೆಲ್ಲ ನಾನು ನೋಡ್ಕೊಳ್ತೀನಿ ಅಂಥೇಳಿ ಹೇಳ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು.